ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿನ ನಾವು ಜ್ಞಾನೋಕ್ತಿಗಳ ಗ್ರಂಥದ 8ನೇ ಅಧ್ಯಾಯವನ್ನು ಸ್ವಲ್ಪವಾಗಿ ಧ್ಯಾನಿಸುವ. ಈ ಅಧ್ಯಾಯದ ಸಾರಾಂಶ ಕಿವಿಗೊಡುವುದಕ್ಕೆ ಜ್ಞಾನದ ಕರೆ ಎಂದು ನೋಡುತ್ತೇವೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದ 1-4 ವಾಕ್ಯ ಅಲ್ಲಿ ನೋಡುವಾಗ ಜ್ಞಾನ ಹೊಂದಿಕೊಳ್ಳಲಿಕ್ಕೆ ಕರೆ ಎಂಬುದಾಗಿ ನಾವು ನೋಡುತ್ತೇವೆ. ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ಧ್ವನಿಗೈಯುತ್ತಾಳೆ. 3ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಕೂಗುತ್ತಾಳೆ ಎಂದು. ದೇವರ ಕರೆ ಮನುಷ್ಯರೆಲ್ಲರಿಗಾಗಿ ಹೇಗೆ ಸಾರ್ವತ್ರಿಕವಾಗಿದೆಯೋ ಹಾಗೆ ಮನುಷ್ಯರೆಲ್ಲರೂ ಜ್ಞಾನವನ್ನು ಹೊಂದಿಕೊಳ್ಳಲಿಕ್ಕೆ ಜ್ಞಾನವೆಂಬಾಕೆಯ ಕರೆಯೂ ಸಹ ಸಾರ್ವತ್ರಿಕವಾಗಿದೆ ಎಂದು ನೋಡುತ್ತೇವೆ. ಯಾರಿಗೆ ಕರೆ ಎಂದು ನೋಡುವಾಗ 4ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ಧ್ವನಿಗೈಯುತ್ತೇನೆ. 5ನೇ ವಾಕ್ಯ ನೋಡುತ್ತೇವೆ, ಮೂಢರೇ ಜಾಣತನವನ್ನು ಕಲಿತುಕೊಳ್ಳಿರಿ, ಜ್ಞಾನಹೀನರೇ ಬುದ್ಧಿಯನ್ನು ಗ್ರಹಿಸಿರಿ. 32ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ ಎಂದು ನೋಡುತ್ತೇವೆ. ದೇವರ ಕರೆಯ ಬಗ್ಗೆ ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರೂ ಇಲ್ಲ. ಯೆರೆಮೀಯ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ದುರ್ಮಾರ್ಗದಿಂದ ಹಿಂದಿರುಗಲಿ, ನಡತೆಯನ್ನು ಕೃತ್ಯಗಳನ್ನು ಸರಿಪಡಿಸಿಕೊಳ್ಳಲಿ. ಪ್ರಲಾಪ 3:40 ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಎಜ್ಕೇಲ್ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದ 11ನೇ ವಾಕ್ಯ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆಮೋಸ 5ನೇ ಅಧ್ಯಾಯದ 6ನೇ ವಾಕ್ಯ, ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಬದುಕುವಿರಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದ 30ನೇ ವಚನ, ಈಗಲಾದರೋ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಜ್ಞಾನವೆಂಬಾಕೆಯು ಮನುಷ್ಯರನ್ನು ಜ್ಞಾನ ಹೊಂದಿಕೊಳ್ಳಲಿಕ್ಕೆ ಕರೆಯುವ ಸ್ಥಳಗಳ ಬಗ್ಗೆ ನೋಡುವಾಗ 2ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ, ದಾರಿಯ ಪಕ್ಕದಲ್ಲಿ, ನಡುಬೀದಿಯಲ್ಲಿ. 3ನೇ ವಾಕ್ಯದಲ್ಲಿ ಪುರಪ್ರವೇಶದ ದ್ವಾರಗಳಲ್ಲಿ, ಬಾಗಿಲುಗಳೊಳಗೆ ಜನಸೇರುವ ಸ್ಥಳಗಳಲ್ಲಿ ನಿಂತು ಕರೆಯುತ್ತಾಳೆ. ಜ್ಞಾನವೆಂಬಾಕೆಯು ಪುರಾತನ ಕಾಲದ 3 ಜನಸಂದಣಿಯ ಸ್ಥಳಗಳಾದ ಪ್ರಯಾಣಿಕರು ಮತ್ತು ವ್ಯಾಪಾರಸ್ಥರು ಮಾತನಾಡಲು ಹಾಗೂ ವ್ಯಾಪಾರ ಮಾಡಲು ಕೂಡುವ ಸ್ಥಳವಾದ ಕವಲು ದಾರಿಗಳಲ್ಲಿ, ಬೆಟ್ಟಗಳ ಮೇಲೆ ಆಗಾಗ್ಗೆ ಆರಾಧನೆ ಮಾಡಲು ನಿಗದಿಪಡಿಸಿದ ಸ್ಥಳಗಳಲ್ಲಿ ಮತ್ತು ಆಗಾಗ್ಗೆ ಪಟ್ಟಣಗಳ ಮುಖ್ಯ ವ್ಯವಹಾರ ಹಾಗೂ ನ್ಯಾಯವಿಚಾರಣೆ ನಡೆಯುವ ಸ್ಥಳಗಳಾದ ಪುರಪ್ರವೇಶದ ದ್ವಾರಗಳಿಂದ ಕರೆಯುತ್ತಾಳೆ. ಇಲ್ಲಿ ನಾವು ಸ್ಪಷ್ಟವಾಗಿ ದೇವರ ಪ್ರೀತಿ ಮತ್ತು ದೇವರ ಚಿತ್ತ ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಾಕ್ಯ ಹೇಳುವಂತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು
ಕೊಟ್ಟನು ಎಂಬುದಾಗಿ. ಅದನ್ನೇ ನಾವು ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. 1 ತಿಮೋತಿ 2ನೇ ಅಧ್ಯಾಯದ 4ನೇ ವಾಕ್ಯ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದ 32 ಮತ್ತು 33ನೇ ವಾಕ್ಯ ನೋಡುವಾಗ, ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ. ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರ್ರಿ. ಜ್ಞಾನೋಕ್ತಿಗಳು 8, 6ರಿಂದ 9 ವಾಕ್ಯ ಅಲ್ಲಿ ನಾವು ನೋಡುತ್ತೇವೆ, ನಾವು ಆಡುವ ಮಾತುಗಳು ಹೇಗಿರಬೇಕು ಎಂಬುದಾಗಿ. ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವ ಮಾತುಗಳು ನಮ್ಮ ಮಾತುಗಳಾಗಿರಬೇಕು. ಯಥಾರ್ಥಕ್ಕಾಗಿ ನಮ್ಮ ತುಟಿಗಳನ್ನು ತೆರೆಯುವವರಾಗಿ ಯಾವಾಗಲೂ ಸತ್ಯವನ್ನೇ ಆಡುವವರಾಗಿರಬೇಕು. ನೀತಿಭರಿತ ಮಾತುಗಳನ್ನಾಡುತ್ತಾ ನ್ಯಾಯವಾಗಿಯೂ ಮತ್ತು ಯಥಾರ್ಥವಾದ ಮಾತುಗಳಾಗಿಯೂ ಇರಬೇಕು. ದುಷ್ಟತನದ ಮಾತುಗಳನ್ನಾಡದೆ ನಮ್ಮ ಮಾತುಗಳಲ್ಲಿನ ಕಪಟವನ್ನು ವಕ್ರತೆಯನ್ನು ತೆಗೆದು ಬಿಡಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯ ಹೀಗೆ ನೋಡುತ್ತೇವೆ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಾಕ್ಯ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಅದೇ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 5 ಮತ್ತು 6 ವಾಕ್ಯ, ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 8ರಿಂದ 10 ವಾಕ್ಯ ನೋಡುವಾಗ, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಕೀರ್ತನೆಗಳು 34, 12 ಮತ್ತು 13ನೇ ವಾಕ್ಯ, ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಮಲಾಕಿ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 17ನೇ ವಾಕ್ಯ ನೋಡುತ್ತೇವೆ. ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ಅದೇ ಮಲಾಕಿ 3ನೇ ಅಧ್ಯಾಯದ 13ನೇ ವಾಕ್ಯ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ಪ್ರಸಂಗಿ 5:6, ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಯಾಜಕಕಾಂಡ 19:16, ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಎಫೆಸ 4:29, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು.
ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಜ್ಞಾನೋಕ್ತಿಗಳು 21:23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಕೀರ್ತನೆ 12:3 ಮತ್ತು 4. ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ. ನಮ್ಮ ತುಟಿಗಳು ನಮ್ಮವೇ, ನಮ್ಮ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಮತ್ತಾಯನು ಬರೆದ ಸುವಾರ್ತೆ 12:36 ಮತ್ತು 37 ಹೀಗೆ ನೋಡುತ್ತೇವೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿಯೆಂದು ತೀರ್ಪು ಹೊಂದುವಿ ಅಂದನು. ಜ್ಞಾನೋಕ್ತಿಗಳು 8:10-12 ಜ್ಞಾನವನ್ನು ಹೊಂದಿಕೊಳ್ಳುವ ಮಹತ್ವ ನೋಡುತ್ತೇವೆ. ಬೋಧನೆ ಬೆಳ್ಳಿಗಿಂತಲೂ ಜ್ಞಾನೋಪದೇಶ ಅಪರಂಜಿಗಿಂತಲೂ ಉತ್ತಮವೆಂದು ಹೊಂದಿಕೊಳ್ಳಿರಿ. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ. ಜ್ಞಾನೋಕ್ತಿಗಳು 8:14-21 ಹಾಗೂ 34 ಮತ್ತು 35 ಜ್ಞಾನ ಹೊಂದಿಕೊಳ್ಳುವಾಗ ಆಗುವ ಪ್ರಯೋಜನಗಳನ್ನು ನೋಡುತ್ತೇವೆ. ಸದ್ಯೋಚನೆಯು ಸುಜ್ಞಾನವು ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ನನ್ನ ಸಹಾಯದಿಂದ ರಾಜರು ಆಳುವರು, ಅಧಿಪತಿಗಳೂ ಸಹ ನ್ಯಾಯ ತೀರಿಸುವರು. ನನ್ನ ಮೂಲಕ ಪ್ರಭುಗಳು ನಾಯಕರು ಅಂತೂ ಭೂಪತಿಗಳೆಲ್ಲರೂ ದೊರೆತನ ಮಾಡುವರು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಧನಘನತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯೂ ಇರುತ್ತವೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ, ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನಾನು ಹಿಡಿದಿರುವ ದಾರಿಯು ನೀತಿಯೇ. ನ್ಯಾಯ ಮಾರ್ಗಗಳಲ್ಲಿ ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಜ್ಞಾನೋಕ್ತಿಗಳು 8:13 ದೇವರಿಗೆ ನಾವು ಭಯಪಡುವುದು ಎಷ್ಟು ಪ್ರಾಮುಖ್ಯವಾದದ್ದು ಎಂದು ನೋಡುತ್ತೇವೆ. ಕೀರ್ತನೆಗಳು 111:10 ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ನಾವು ಎಷ್ಟು ದೇವರಿಗೆ ಭಯಪಡುತ್ತೇವೆಯೋ ಅಷ್ಟು ದೇವರು ನಮಗೆ ಜ್ಞಾನ ದಯಪಾಲಿಸಿ ಆಶೀರ್ವದಿಸುತ್ತಾನೆ. ದೇವರಿಗೆ ನಾವು ಭಯಪಡುವಾಗ ಈ ವಾಕ್ಯದಲ್ಲಿ ಇನ್ನೊಂದು ವಿಶೇಷವಾದ ಆಶೀರ್ವಾದ ನೋಡುತ್ತೇವೆ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಗೆ ಮಾಡುತ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅರಣ್ಯಕಾಂಡ 32:23 ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. 1 ಅರಸುಗಳು
8ನೇ ಅಧ್ಯಾಯದ 46ನೇ ವಾಕ್ಯ. ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನ. ಪಾಪವು ಕೊಡುವ ಸಂಬಳ ಮರಣ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯದ 16ನೇ ವಾಕ್ಯ. ಪ್ರತಿಯೊಬ್ಬನು ತನ್ನ ಪಾಪ ಫಲವನ್ನು ತಾನೇ ಅನುಭವಿಸಬೇಕು. ಆದಿಕಾಂಡ 39ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಯೋಸೇಫನ ಬಗ್ಗೆ ಅಲ್ಲಿ ನಾವು ನೋಡುತ್ತೇವೆ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. 1 ಕೊರಿಂಥ 6ನೇ ಅಧ್ಯಾಯದ 18ನೇ ವಾಕ್ಯ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. 1 ಕೊರಿಂಥ 6ನೇ ಅಧ್ಯಾಯದ 13ನೇ ವಚನ. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಯೋಸೇಫನು ದೇವರಿಗೆ ಭಯಪಡುವವನಾದ್ದರಿಂದ ಪಾಪ ದ್ವೇಷ ಮಾಡಿ ಪೋಟಿಫರನ ಹೆಂಡತಿಯೊಟ್ಟಿಗೆ ಸಂಗಮ ಮಾಡುವುದಕ್ಕೆ ಒಪ್ಪದೆ ಆ ಸ್ಥಳವನ್ನು ಬಿಟ್ಟು ಓಡಿ ಹೋದದ್ದನ್ನು ನೋಡುತ್ತೇವೆ. ಯೆಶಾಯ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯದ 2ನೇ ವಾಕ್ಯದ ಪ್ರಕಾರ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ವಿಮೋಚನಾ ಕಾಂಡ 20ನೇ ಅಧ್ಯಾಯದ 20ನೇ ವಾಕ್ಯ. ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಕೀರ್ತನೆಗಳು 97:10. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಗೆ ಮಾಡಿರಿ. ಆಮೋಸ್ 5:15. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 9ನೇ ವಾಕ್ಯ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನಾವು ದೇವರ ಭಯವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಜ್ಞಾನೋಕ್ತಿಗಳು 2ನೇ ಅಧ್ಯಾಯದ ಪ್ರಾರಂಭದ 4 ವಾಕ್ಯದಲ್ಲಿ ನೋಡುತ್ತೇವೆ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಜ್ಞಾನೋಕ್ತಿ 8:5 ನೋಡುತ್ತೇವೆ. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ಹೀಗೆ ನಾವು ದೇವರಿಗೆ ಭಯಪಟ್ಟು ದೈವಜ್ಞಾನ ಹೊಂದಿಕೊಂಡು ಪಾಪವನ್ನು ದ್ವೇಷಿಸುತ್ತಾ ನೀತಿವಂತರಾಗಿ ಜೀವಿಸಲು ಶ್ರಮಿಸೋಣ. ಜ್ಞಾನೋಕ್ತಿ 8:22-31 ನೋಡುವಾಗ ದೇವರ ಸೃಷ್ಟಿಯ ಕಾರ್ಯದಲ್ಲಿ ದೇವರ ಜ್ಞಾನದ ವಿಶೇಷತೆಯನ್ನು ನಾವು ನೋಡುವವರು ಆಗಿದ್ದೇವೆ. 1 ಕೊರಿಂಥ 1ನೇ ಅಧ್ಯಾಯದ 24ನೇ ವಾಕ್ಯ. ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಯೋಹಾನ 17:5. ಲೋಕ ಉಂಟಾವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಕೀರ್ತನೆ 135. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ. ಇಬ್ರಿಯ 1:2. ದೇವರು ಈ ಅಂತ್ಯದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಯೋಹಾನ 1:3. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹೀಗೆ ಸೃಷ್ಟಿಯ ಕಾರ್ಯದಲ್ಲಿಯೂ ದೇವರ ಶಕ್ತಿಯೂ ದೇವರ ಜ್ಞಾನವೂ ಆದ ಕ್ರಿಸ್ತನನ್ನು ನೋಡುತ್ತೇವೆ. ಹೀಗೆ ಜ್ಞಾನೋಕ್ತಿಗಳ ಗ್ರಂಥದ 8ನೇ ಅಧ್ಯಾಯದಲ್ಲಿ ನಾವು ಕಿವಿಗೊಡುವುದಕ್ಕೆ ಜ್ಞಾನದ ಕರೆಯನ್ನು ನೋಡುವವರಾಗಿದ್ದೇವೆ. ಜ್ಞಾನವೆಂಬಾಕೆಯು ವಿವೇಕವೆಂಬ ಆಕೆಯೇ ದನಿಗೈಯುತ್ತಾಳೆ. ನಂತರ ನಾವು ಆಡುವ ಮಾತುಗಳ ಬಗ್ಗೆ ನೋಡುತ್ತೇವೆ. ಯಥಾರ್ಥಕ್ಕಾಗಿ ನಮ್ಮ ತುಟಿಗಳನ್ನು ತೆರೆಯುವವರಾಗಿ ಯಾವಾಗಲೂ ಸತ್ಯವನ್ನೇ ಆಡುವವರಾಗಿರಬೇಕು ಎಂದು ನೋಡುತ್ತೇವೆ. ನೀತಿಭರಿತ ಹಾಗೂ ನ್ಯಾಯವಾದ ಮಾತುಗಳಾಗಿರಬೇಕು. ನಂತರ ಜ್ಞಾನವನ್ನು ಹೊಂದಿಕೊಳ್ಳುವ ಮಹತ್ವ ಮತ್ತು ಅದರಿಂದ ಆಗುವ ಆಶೀರ್ವಾದಗಳನ್ನು ನೋಡುತ್ತೇವೆ. ನಂತರ ನಾವು ದೇವರಿಗೆ ಭಯಪಟ್ಟು ಜೀವಿಸುವಾಗ ನಾವು ಪಾಪವನ್ನು ದ್ವೇಷಿಸುವವರಾಗಿ ಜೀವಿಸಿ ಪರಿಶುದ್ಧತೆಯ ಜೀವಿತ ನಡೆಸುವ ಹಾಗೆ ಸಹಾಯಿಸುವಂಥದ್ದಾಗಿದೆ. ನಂತರ ದೇವರ ಸೃಷ್ಟಿಯ ಕಾರ್ಯದಲ್ಲಿ ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ
ಕ್ರಿಸ್ತನನ್ನು ನೋಡುತ್ತೇವೆ. ಕೊಲೊಸ್ಸೆ 1:15-17. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಎಂಬುದಾಗಿ. ಹೀಗೆ ಜ್ಞಾನ ಹೊಂದಿಕೊಳ್ಳುವುದಕ್ಕಾಗಿ ಕಿವಿಗೊಡುವಂತೆ ನಮಗೆ ಕರೆಯುವಾಗ ನಾವು ದೈವಜ್ಞಾನ ಹೊಂದಿಕೊಂಡವರಾಗಿ ಬುದ್ಧಿಹೀನರಾಗಿ ನಡೆಯದೆ ಬುದ್ಧಿಯುಳ್ಳವರಾಗಿ ಲೋಕದಲ್ಲಿ ಜೀವಿಸಿ ಇತರರಿಗೆ ಆಶೀರ್ವಾದದ ನಿಧಿಗಳಾಗಿ ಜೀವಿಸುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ.